ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ವಿವೇಕ್ ಕುಂದಾಪುರ. ಇವತ್ತಿನ ವಿಡಿಯೋದಲ್ಲಿ ನಾವು ಬಹಳ ಮುಖ್ಯವಾಗಿ ಪರೀಕ್ಷೆ ತಯಾರಿ ಹೇಗಿರಬೇಕು ಅನ್ನೋ ವಿಚಾರದಲ್ಲಿ ನಾವು ಚರ್ಚೆ ಮಾಡೋಣ. ಕೆಲವೊಂದಿಷ್ಟು ಅಂಶಗಳನ್ನು ತಿಳ್ಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ. ಬಹಳ ಮುಖ್ಯವಾಗಿ ಆಲ್ಮೋಸ್ಟ್ ಎಲ್ಲ ಯುವಕರು ಕೂಡ ಈ ಸಂದರ್ಭದಲ್ಲಿ ಈ ಪರೀಕ್ಷೆ ತಯಾರಿಗೆ ಹೇಗೆ ಮಾಡಬೇಕು ಅನ್ನೋ ಒಂದು ಗೊಂದಲ ಇದೆ. ಸೊ ಕೆಲವರು ಸೀರಿಯಸ್ ಆಗಿ ಸ್ಟಡಿ ಮಾಡ್ತಿದ್ದಾರೆ, ಇನ್ನು ಕೆಲವರು ಸ್ವಲ್ಪ ಓದ್ತಾರೆ, ಅರ್ಧದಲ್ಲಿ ಬಿಡ್ತಾರೆ, ಮತ್ತೆ ಬ್ಯುಸಿ ಆಗ್ತಾರೆ, ಮತ್ತೆ ಪುನಃ ಓದ್ತಾರೆ, ಕಂಟಿನ್ಯೂ ಮಾಡ್ತಾರೆ. ಮತ್ತು ಇನ್ನು ಕೆಲವರು ಗೊಂದಲದಲ್ಲಿದ್ದಾರೆ. ಕೆಲವರು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಿ ಖಾಲಿ ಓದೋದು ಮಾತ್ರ, ಪರೀಕ್ಷೆಯಲ್ಲಿ ಪಾಸ್ ಆಗೋದಿಲ್ಲ, ಈ ರೀತಿಯ ಕೆಲವೊಂದು ಮನೋಭಾವಗಳು ಇದೆ. ಮತ್ತು ಇನ್ನೊಂದು ವಿಚಾರ ಅಂತ ಹೇಳಿದರೆ, ನಾವು ಖಾಲಿ ಸ್ಟಡಿ ಮಾಡಿ ಇದು ವೇಸ್ಟ್ ಆಗ್ತದೆ, ನಾನು ಎಕ್ಸಾಮ್ ಕೂತಾದ್ಮೇಲೆ ಎಕ್ಸಾಮ್ ಬರೆದಾದ್ಮೇಲೆ ಪರೀಕ್ಷೆಯಲ್ಲಿ ಪಾಸ್ ಆಗ್ತೇನೋ ಅಥವಾ ಇಲ್ವಾ ಅಂತಹ ಕನ್ಫ್ಯೂಷನ್ ಕೂಡ ನಿಮ್ಮಲ್ಲಿ ಸಾಕಷ್ಟು ಗೊಂದಲಗಳಿದೆ. ಇದಕ್ಕೆಲ್ಲ ಪ್ರಮುಖ ಕಾರಣ ಏನಂತ ಹೇಳಿದರೆ, ನಮ್ಮ ನಿರ್ಧಾರವನ್ನು ನಾವು ಮಾಡ್ತಾ ಇಲ್ಲ, ಇನ್ನೊಬ್ಬರು ಹೇಳಿರುವ ಮಾತುಗಳನ್ನು ನಾವು ಕೇಳಿ ಇಂತಹ ಗೊಂದಲಗಳಿಗೆ ನಾವು ಸಿಲ್ಕೊಳ್ತೇವೆ. ಪ್ರಮುಖವಾಗಿ ಇದರ ಬಗ್ಗೆ ನಾವು ಮುಂದೆ ನೋಡ್ತಾ ಹೋಗೋಣ. ಇವತ್ತು ನಾವು ಪರೀಕ್ಷೆಯನ್ನು ಹೇಗೆ ಸೀರಿಯಸ್ ಆಗಿ ನಾವು ಸ್ಟಡಿ ಮಾಡಬೇಕು, ಅದರ ಬಗ್ಗೆ ಗಮನ ಹರಿಸಬೇಕು ಅನ್ನುವ ವಿಚಾರದಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ಆಸ್ಪೈರೆಂಟ್ಸ್ ಯಾರಿದ್ದಾರೆ, ಈಗ ಆಲ್ರೆಡಿ ಎಲ್ಲ ಸ್ಟಡಿ ಮಾಡ್ತಿದ್ದಾರೆ, ಯಾರೆಲ್ಲ ನೀವು ಈಗಾಗಲೇ ಪ್ರಾರಂಭ ಮಾಡಿದ್ದೀರಾ ಸ್ಟಡಿ ಮಾಡಲಿಕ್ಕೆ, ಅಥವಾ ಇನ್ನೂ ಪ್ರಾರಂಭ ಮಾಡಲಿಕ್ಕೆ ಯಾರೆಲ್ಲ ಇದ್ದೀರಾ ಸ್ಟಡಿ ಮಾಡಲಿಕ್ಕೆ. ಸೊ ಎಕ್ಸಾಮ್ ಕಾಲ್ಫಾರ್ ಆಗಿದೆ, ಬೇರೆ ಬೇರೆ KPSCಯಲ್ಲಿ PDO ಇರ್ಬೋದು, ಅಥವಾ KEಯಲ್ಲಿ VA ಎಕ್ಸಾಮ್ ಇರ್ಬೋದು, ಅಥವಾ ಬೇರೆ ಬೇರೆ ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಈಗ ಎಲ್ಲ ತಯಾರಿ ನಡೆಸ್ತಿದ್ದೀರಾ. ಸೊ ಅವರು ಕೆಲವೊಬ್ಬರು ಸೀರಿಯಸ್ ಆಗಿ ಸ್ಟಡಿ ಮಾಡ್ತಿದ್ದಾರೆ, ಇನ್ನು ಕೆಲವೊಬ್ಬರು ಇನ್ನು ಸ್ಟಾರ್ಟೇ ಮಾಡಿಲ್ಲ. ಸೊ ಅವರು ಮೇಯ್ನಾಗಿ ಮಾಡಬೇಕಾದ ವಿಚಾರ ಏನಂತ ಹೇಳಿದರೆ, ಪ್ರಮುಖವಾಗಿ ಅಭ್ಯರ್ಥಿಗಳು ಮಾಡಬೇಕಾದದ್ದು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಮೊದಲಿಗೆ ನಮ್ಮ ಮನಸ್ಸಿನಲ್ಲಿರೋ ನೆಗೆಟಿವ್ ಆಲೋಚನೆಗಳನ್ನು ನಾವು ಮೊದಲು ತೆಗೆದು ಹಾಕಬೇಕಾಗ್ತದೆ. ನಾವು ಆಲ್ರೆಡಿ ಈಗ ಶೇರ್ ಮಾಡಿದೆ ನಿಮಗೆ. ಗೊಂದಲಗಳು, ಸ್ನೇಹಿತರ ಹತ್ರ ಕೇಳಿದಾಗ ಸ್ನೇಹಿತರು ಹೇಳ್ತಾರೆ, ನೀನು ಬಿಸ್ನೆಸ್ ಮಾಡು, ಬಿಸ್ನೆಸ್ ಮಾಡಿ, ಇಲ್ಲ ಅಂತ ಹೇಳೋದಿಲ್ಲ. ಇದು ಈಗ ಓದಿದರೆ ನೀನು ಎಕ್ಸಾಮ್ ಪಾಸ್ ಆಗ್ತದೆ ಇಲ್ಲವೋ ಅಂತ ಕನ್ಫ್ಯೂಷನ್. ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ. ಒಂದು ನಾವು ಸ್ನೇಹಿತರ ಮಾತನ್ನು ಕೆಲವೊಮ್ಮೆ ಕೇಳಬೇಕಾಗ್ತದೆ, ಕೆಲವೊಮ್ಮೆ ಮೇಯ್ನಾಗಿ ನಮ್ಮ ನಿರ್ಧಾರವನ್ನು ನಾವು ತಗೊಳ್ಬೇಕು. ಯಾಕಂತ ಹೇಳಿದ್ರೆ ನಾಳಿದ್ದು ಓದಿ ನಾವು ಎಕ್ಸಾಮಿಗೆ ಕೂತ್ಕೊಳ್ಳೋದು. ಸೊ ಆಮೇಲೆ ಎಕ್ಸಾಮಿಗೆ ಕೂತ ಸಂದರ್ಭದಲ್ಲಿ ಸ್ನೇಹಿತರು ಬರುವುದಿಲ್ಲ, ಯಾರು ಕೂಡ ಬರುವುದಿಲ್ಲ. ಅಲ್ಲಿ ನಾವು ಕೊನೆಯದಾಗಿ ನಾವಿರ್ತೇವೆ, ನಮ್ಮ ನಿರ್ಧಾರ ನಾವೇ ಆನ್ಸರ್ ಮಾಡಬೇಕು. ಸೊ ಅದಕ್ಕೋಸ್ಕರ ಪರೀಕ್ಷೆಗೆ ಕುಳಿತುಕೊಳ್ಳೋದು ಮತ್ತು ಅದಕ್ಕೆ ಬಿಫೋರ್ ಆಗಿ ಸ್ಟಡಿ ಮಾಡೋದು ಎಲ್ಲ ನಮ್ಮ ನಿರ್ಧಾರಕ್ಕೆ ಬಿಟ್ಟಿದ್ದು. ಸೊ ಬೇರೆಯವರು ಹೇಳ್ತಾರಂತ ಹೇಳಿ ಆಲೋಚನೆ ಮಾಡಿ ಓದೋದನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಮತ್ತು ಇನ್ನೇನಾದರೂ ಕೆಲಸಗಳನ್ನು ಮಾಡಿ ಅಲ್ಲಿ ಅದು ಹಾಳಾಗೋದು, ಈ ಕಡೆ ಈ ಸ್ಟಡಿ ಕೂಡ ಹಾಳಾಗಿ ಹೋಗ್ತದೆ. ಸೊ ಎರಡಕ್ಕೂ ನೀವು ಈಕ್ವಲ್ ಆಗಿ ಇಂಪಾರ್ಟೆನ್ಸ್ ಕೊಡಿ. ನಾನು ಬಿಸ್ನೆಸ್ ಮಾಡಿ ಬೇಡ ಅಂತ ಹೇಳೋದಿಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ವರ್ಕ್ ಮಾಡ್ತಾ ಸ್ಟಡಿ ಮಾಡ್ತಾರೆ, ಅದು ದಟ್ ಈಸ್ ಗುಡ್. ಯಾಕಂತ ಹೇಳಿದರೆ ಕೆಲಸ ಮಾಡ್ತಾನೆ ಸ್ಟಡಿ ಮಾಡ್ತಾ ಇರೋದು ಉಂಟಲ್ಲ, ಇವನ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಆಗ್ತದೆ ಅವರಿಗೆ, ಈ ಕಡೆ ಸ್ಟಡಿ ಕೂಡ ಮಾಡ್ತಾರೆ. ಸೊ ಅದು ನಮಗೆ ಬಿಟ್ಟಿದ್ದು, ಹೇಗೆ ನಾವು ಸ್ಟಡಿಗೆ ಯಾವ ಟೈಮಲ್ಲಿ ನಾವು ಸ್ಟಡಿಗೆ ಟೈಮ್ ಕೊಡ್ತೇವೆ. ಇನ್ನೊಂದು ಕೆಲಸ ಮಾಡೋ ಸಂದರ್ಭದಲ್ಲಿ ಕೂಡ ನಾವು ಹೇಗೆ ಶೆಡ್ಯೂಲನ್ನು ನಾವು ನಮ್ಮ ಸ್ಟಡಿಗೆ ಫಿಕ್ಸ್ ಮಾಡ್ಕೊಳ್ತೇವೆ ಅಂತ ಮೇಯ್ನ್ ಆಗಿರುವುದು. ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಮತ್ತು ಮನಸ್ಸಿನಲ್ಲಿರುವ ನೆಗೆಟಿವ್ ಆಲೋಚನೆಗಳನ್ನು ಮೊದಲು ನಾವು ತೆಗಿಬೇಕಾಗ್ತದೆ ಕ್ಲಿಯರ್ ಆಗಿ. ಅದು ಹೋದರೆ ಮಾತ್ರ ನಮಗೆ ಎಕ್ಸಾಮಿಗೆ ಸರಿಯಾಗಿ ಸ್ಟಡಿ ಮಾಡಿ ಎಕ್ಸಾಮಲ್ಲಿ ಪಾಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ವಿಚಾರ, ಉದಾಸೀನ ಮನೋಭಾವ ಆದಷ್ಟು ಹತ್ತಿರ ಸುಳಿಯದಂತೆ ನೋಡಿಕೊಳ್ಬೇಕು. ಈಗ ಆಲ್ಮೋಸ್ಟ್ ಆಗಿ ಎಲ್ಲರಿಗೂ ಕೂಡ ಪುಸ್ತಕ ಹಿಡಿದ ತಕ್ಷಣ ನಿದ್ದೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಥವಾ ಇದು ಯಾಕೆ ಓದೋದು ಹಾಗೆ ಈಗೆಲ್ಲ ಮನಸ್ಸಿನಲ್ಲಿರ್ತದೆ. ಅದನ್ನು ಮೊದಲಾಗಿ ತೆಗೆದು ಹಾಕಬೇಕಾಗ್ತದೆ. ನಮ್ಮ ಮನಸ್ಸಿಗೆ ಬರಬೇಕು, ನಾನು ಯಾಕೆ ಸ್ಟಡಿ ಮಾಡ್ತಿದ್ದೆ, ನನ್ನ ಉದ್ದೇಶ, ನನ್ನ ಗುರಿ ಏನು, ಅದನ್ನೆಲ್ಲ ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ನಮ್ಮ ಮನಸ್ಸಿನ ಮಾತನ್ನು ಕೇಳಬೇಕು. ಈ ಉದಾಸೀನನ್ನು ತೆಗಿಲಿಕ್ಕೆ ನಾವು ನಮ್ಮನ್ನು ಆದಷ್ಟು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಓದುವ ಕಡೆ ಆದಷ್ಟು ಗಮನ ಕೊಡುವ ಹಾಗೆ ನಾವು ನೋಡ್ಕೊಳ್ಬೇಕಾಗ್ತದೆ.
ನಮಗೆ ನಾವೇ ಟಾರ್ಚರ್ ಕೊಟ್ಕೊಳ್ಬೇಕಾಗ್ತದೆ. ಟಾರ್ಚರ್ ಅಂತ ಹೇಳಿದರೆ ನಮ್ಮನ್ನು ನಾವು ಹಿಡಿತದಲ್ಲಿ ಇಟ್ಕೊಳ್ಳೋದು, ನಮ್ಮನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು. ಅಂದರೆ ಈಗ ಉದಾಸೀನ ಅಂತ ಹೇಳಿದಾಗ ಪುಸ್ತಕ ಹಿಡಿತೇವೆ, ಸ್ವಲ್ಪ ಆಲೋಚನೆ ಮಾಡ್ತೇವೆ, ಮತ್ತೆ ಮಡಚಿಟ್ಟು ಮತ್ತೆ ಹೋಗ್ತೇವೆ, ಬೇರೆ ಕೆಲಸದಲ್ಲಿ ಇನ್ವಾಲ್ವ್ ಆಗ್ತೇವೆ. ಅದನ್ನು ನಾವು ಬಿಟ್ಟು ಬಿಡಬೇಕಾಗ್ತದೆ. ಮೇಯ್ನಾಗಿ ಇವತ್ತು ಈ ವಿಷಯಗಳನ್ನು ಕಂಪ್ಲೀಟ್ ಮಾಡಬೇಕು ಅಂತ ನಾವು ಟಾರ್ಗೆಟ್ ಹಾಕ್ಕೊಳ್ಬೇಕು. ಇದನ್ನು ಕಂಪ್ಲೀಟ್ ಮಾಡಿಯೇ ಹೋಗಬೇಕು. ನೀವು ಉದಾಸೀನವಾದರೂ ಪರವಾಗಿಲ್ಲ, ಒಂದು ಸಲ 2 ಸಲ ಓದಿ. ಆಮೇಲೆ ಆ ವಿಷಯದ ಮೇಲೆ ನಿಮಗೆ ಏನು ಆಸಕ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವಾಗ ಆ ವಿಷಯದ ಮೇಲೆ ನಿಮಗೆ ಆಸಕ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೋ ಆವಾಗ ನಿಮಗೆ ಆ ಓದಿದ್ದನ್ನು ಮನಸ್ಸಲ್ಲಿ ಹಾಗೆ ಉಳಿತದೆ. ಮತ್ತೆ ಯಾವ ಕಾರಣಕ್ಕೂ ಕೂಡ ಯಾವ ಸಂದರ್ಭದಲ್ಲಿ ನೆನಪು ಹೋಗಲಿಕ್ಕೆ ಸಾಧ್ಯವಿಲ್ಲ. ಸೊ ಇದನ್ನು ನೀವು ನಿಮ್ಮ ಈ ಒಂದು ಸ್ಟಡಿಯ ಸಂದರ್ಭದಲ್ಲಿ ನೀವು ಆಮ್, ಗಮನ ಹರಿಸಬೇಕಾಗ್ತದೆ ಮುಖ್ಯವಾಗಿ. ನೆಕ್ಸ್ಟ್, ಬೇರೆಯವರ ಮಾತಿಗೆ ತಲೆ ಕೆಡಿಸಿಕೊಳ್ಳಬಾರದು. ಇದರ ಬಗ್ಗೆ ನೀವು ಆಲೋಚನೆ ಮಾಡಲೇಬೇಕು. ಯಾಕಂತ ಹೇಳಿದರೆ ನಿಮ್ಮ ಫ್ರೆಂಡ್ಸ್ ಕೇಳ್ಬೋದು, ನೀನು ಈಗ ಏನು ಮಾಡ್ತಿದ್ದೀಯಾ, ಕೆಲ್ಸಕ್ಕೆ ಹೋಗ್ತಿದ್ದೀಯಾ ಅಥವಾ ಏನು ಮಾಡ್ತಿದ್ದೀಯಾ? ನೀವು ಹೇಳ್ತೀರಾ ನಾನು ಸ್ಟಡಿ ಮಾಡ್ತಿದ್ದೇನೆ ಎಕ್ಸಾಮಿಗೆ. ಆವಾಗ ಸ್ಟಡಿ ಮಾಡ್ತಿದ್ಯಾ, ಆವಾಗ ಫ್ರೆಂಡ್ಸ್ ಕೆಲವೊಂದು ನೆಗೆಟಿವ್ ಕಮೆಂಟ್ ಕೂಡ ಹಾಕ್ಲಿಕ್ಕೆ ಸಾಧ್ಯ. ಆಲ್ಮೋಸ್ಟ್ ಆಗಿ ನೆಗೆಟಿವ್ ಕಮೆಂಟ್ ಹಾಕ್ತಾರೆ. ಕೆಲವರು ಪ್ರೋತ್ಸಾಹ ಕೊಡ್ತಾರೆ, ಓದು ಸ್ಟಡಿ ಮಾಡು ಎಲ್ಲ ಹೇಳ್ತಾರೆ. ಇನ್ನೊಬ್ರು ನೀನು ಕೇವಲ ಸ್ಟಡಿ ಮಾಡ್ತಿದ್ರೆ ಏನು ಸಿಗ್ತದೆ ನಿನಗೆ, ಏನು ಈಗ ನೀವೇನು ಬಿಸ್ನೆಸ್ ಮಾಡು ಅಥವಾ ಕೆಲಸ ಮಾಡು, ಆ ರೀತಿ ವಿಷಯಗಳು ನಿಮ್ಮ ಜೊತೆ ಹೇಳ್ಬೋದು. ಸೊ ಅದಕ್ಕೆ ನಾನು ಆಲ್ರೆಡಿ ಫಸ್ಟಿಗೆ ಹೇಳಿದ್ದೇನೆ, ನಿಮ್ಮ ಕೆಲಸಕ್ಕೆ ಮತ್ತು ಸ್ಟಡಿಗೆ ಕೂಡ ಒತ್ತು ಕೊಡಿ. ನೀವು ಓದಿದ್ದು ಯಾವತ್ತೂ ಕೂಡ ವ್ಯರ್ಥ ಆಗೋಲ್ಲ. ನಿಮ್ಮ ನಾಲೆಜಿಗೆ ಬೇಕಾಗ್ತದೆ ಓದಿದ್ದು. ಈಗ ನೀವು ಓದಿದ್ದನ್ನು ಇನ್ನೊಬ್ಬರಿಗೆ ಹೇಳೋದ್ರ ಮೂಲಕ ಕೂಡ ನೀವೊಂದು ರಿಸೋರ್ಸ್ ಪರ್ಸನ್ ಆಗಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಓದಿದ್ದು ಯಾವತ್ತೂ ಕೂಡ ವೇಸ್ಟ್ ಆಗಲ್ಲ. ಕೇವಲ ನಮ್ಮ ಒಂದು ಟಾರ್ಗೆಟ್ ಅಂತ ಹೇಳಿದ್ರೆ ನಮಗೆ ಉದ್ಯೋಗ ಸಿಗಬೇಕು, ಸರ್ಕಾರಿ ಉದ್ಯೋಗ. ಇನ್ನೊಂದು ಈ ಓದಿದ ವಿಷಯಗಳನ್ನು ನಾವು ಹೇಗೆ ಕೊಳ್ತೇವೆ ಅಂತ. ಒಂದು ಸಂಪನ್ಮೂಲ ವ್ಯಕ್ತಿಗಳಾಗಿ ಹೋಗಿ ನೀವು ಓದಿದ್ದ ವಿಚಾರಗಳನ್ನು ಹಂಚಿಕೊಳ್ಳೋದಿರ್ಬೋದು, ಶಾಲೆಗಳಲ್ಲಿರ್ಬೋದು ಅಥವಾ ಬೇರೆ ಬೇರೆ ಸಂಬಂಧಪಟ್ಟವರಿಗೆ. ಈ ರೀತಿ ಮಾಡಿದರೆ ನಿಮ್ಮ ಓದು ಜೊತೆಗೆ ನೀವು ಓದಿದ್ದನ್ನು ಇನ್ನೊಬ್ಬರಿಗೆ ಡೈಲಾಗ್ ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಹಾಗೆ ಉಳಿತದೆ. ಅಥವಾ ತುಂಬ ಈಗ ಸೋಷಿಯಲ್ ಮೀಡಿಯಾಗಳು ಎಲ್ಲ ಇದೆ ತುಂಬ, ಅಲ್ಲಿ ಕೂಡ ನೀವು ಓದಿದ್ದನ್ನು, ನೀವು ಸ್ಟಡಿ ಮಾಡಿದ್ದನ್ನು ಹಂಚಿಕೊಳ್ಳಿ. ಹೀಗೆ ವಿಡಿಯೋ ಮಾಡಿ ಪೋಸ್ಟ್ ಮಾಡೋದಿರ್ಬೋದು. ಆ ರೀತಿ ಮಾಡಿದರೆ ನೀವು ಓದಿದ್ದು ಕ್ಲಿಯರ್ ಆಗಿ ನಿಮಗೂ ಕೂಡ ಅರ್ಥ ಆಗ್ತದೆ, ಇನ್ನೊಬ್ಬರಿಗೆ ಕೂಡ ಸಹಾಯವಾಗ್ತದೆ. ಇದು ನಾನು ಹೇಳುವ ವಿಚಾರಗಳು. ಮತ್ತೆ ನಮ್ಮ ನಿರ್ಧಾರವೇ ಅಂತಿಮವಾಗಿರ್ಬೇಕು. ಇದರ ಬಗ್ಗೆ ನೀವು ಗಮನ ಹರಿಸಲೇಬೇಕು. ಯಾರು ಏನು ಹೇಳ್ತಾರಂತ ಹೇಳಿ ನಾವು ಅದಕ್ಕೆ ಹೋಗಿ ಅರ್ಧದಲ್ಲಿ ಕೈ ಸುಟ್ಕೊಂಡು ಮತ್ತೆ ಇದು ಇಲ್ಲ ಅದು ಇಲ್ಲ ಅಂತ ಆಗ್ತದೆ. ಸೊ ಅದಕ್ಕೋಸ್ಕರ ನಮ್ಮ ನಿರ್ಧಾರ ಅಂತಿಮವಾಗಿರಬೇಕು. ನಾನು ಓದ್ತೇನೆ, ನಾವು ಓದಿದ್ದು ಯಾಕೆ ಅಂತ ಹೇಳಿದರೆ ನಾನು ಈ ಜಾಬನ್ನು ಪಡ್ಕೊಳ್ಬೇಕಂತ ಗಟ್ಟಿ ನಿರ್ಧಾರ ಮಾಡಿದರೆ ಖಂಡಿತ ನೀವು ಪ್ರಯತ್ನಕ್ಕೆ ನಿಮಗೆ ಪ್ರತಿಫಲ ಕೊನೆಗೆ ಸಿಕ್ಕೇ ಸಿಗ್ತದೆ. ಇದು ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ. ಒಂದಲ್ಲ ಒಂದು ರೀತಿಯಲ್ಲಿ ನೀವು ಕಲಿತ ನಾಲೆಜ್ ಏನಿದೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಸಹಾಯಕ್ಕೆ ಬಂದೇ ಬರ್ತದೆ. ಯಾವತ್ತೂ ಕೂಡ ನೀವು ಸ್ಟಡಿ ಮಾಡಿದ್ದು ಯಾವತ್ತೂ ವ್ಯರ್ಥ ಆಗೋದಿಲ್ಲ. ಮತ್ತು ನಿಮ್ಮ ನಿರ್ಧಾರ ಅಂತಿಮವಾಗಿರಬೇಕು. ಇದರ ಬಗ್ಗೆ ನೀವು ಗಮನ ಇಟ್ಟು ತಿಳ್ಕೊಳ್ಳಿ. ಇನ್ನೊಂದು, ಸಮಯವನ್ನು ಆದಷ್ಟು ಸದುಪಯೋಗ ಪಡಿಸ್ಕೊಳ್ಬೇಕು. ಈಗ ನಾವೇನು ಮಾಡ್ತೇವೆ, ಸ್ಟಡಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ, ಒಂದು 2 ಡೇಸ್ 3 ಡೇಸ್ ಕಂಟಿನ್ಯೂ ಓದ್ತೇವೆ. ಅದಾದಮೇಲೆ ಬೇರೊಂದು ಕೆಲಸ ಬಂತು, ಬೇರೆ ಒಂದು ವಿಚಾರ ಮಿಡ್ಲಲ್ಲಿ ಬಂತು, ಆವಾಗ ಅದಕ್ಕೆ ಸಮಯ ಕೊಡ್ತೇವೆ, ಇದನ್ನು ಬಿಡ್ತೇವೆ. ಆಲ್ರೆಡಿ ನಾನು ಫಸ್ಟಿಗೆ ಹೇಳಿದ ಹಾಗೆ ಈಕ್ವಲ್ ಸಮಯಗಳನ್ನು ಕೊಡಬೇಕು. ಯಾವುದೇ ಕೆಲಸ ಮಧ್ಯದಲ್ಲಿ ಬಂದರೂ ಕೂಡ ನಿಮ್ಮ ಸ್ಟಡಿಯನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಓದಿದ್ದು ಪದೇ ಪದೇ ಓದಿದರೂ ಪರವಾಗಿಲ್ಲ. ಯಾಕಂತ ಹೇಳಿದರೆ ಆಮೇಲೆ ನಿಮಗೆ ಅದ್ರ ಬಗ್ಗೆ ಇನ್ನೂ ಆಳವಾಗಿ ಹೋಗ್ಲಿಕ್ಕೆ ಕೂಡ ಹೆಲ್ಪ್ ಆಗ್ತದೆ. ಮತ್ತು ಸಮಯವನ್ನು ನಿಮ್ಮ ಸ್ಟಡಿಗೆ ಎಷ್ಟು ಸಮಯ ಮೀಸಲಿಟ್ಟಿದ್ದೀರಾ ಅದನ್ನು ಸ್ಟಡಿಗೆ ಮೀಸಲಿಡಿ. ಬೇರೆ ಸಮಯದಲ್ಲಿ ನೀವು ಏನೆಲ್ಲ ಪ್ಲ್ಯಾನ್ ಮಾಡಿ ಅದನ್ನು ಮಾಡಿಕೊಳ್ಳಿ. ಮತ್ತು ರಜೆಯ ಸಂದರ್ಭದಲ್ಲಿ ಸುತ್ತಾಟ ಮಾಡುವುದು ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಈ ಸಂದರ್ಭದಲ್ಲಿ. ಆಮೇಲೆ ಆಫ್ಟರ್ ಎಕ್ಸಾಮ್ ಆದಮೇಲೆ ಬೇಕಾದರೆ ನೀವು ಆ ಸಮಯದಲ್ಲಿ ಮಾಡ್ಬೋದು ಸುತ್ತಾಟ ಎಲ್ಲ. ಮತ್ತು ಎಕ್ಸಾಮ್ ಆದಮೇಲೂ ಕೂಡ ನಿಮ್ಮ ಸ್ಟಡಿಯನ್ನು ನಿಲ್ಲಿಸಬೇಡಿ, ಕಂಟಿನ್ಯೂ ಮಾಡಿ. ಬೇರೆ ಎಕ್ಸಾಮಿಗೆ ಕೂಡ ಹೆಲ್ಪ್ ಆಗ್ತದೆ. ಆಲ್ರೆಡಿ ನಾನು ಹೇಳಿದೆ ನೋಡಿ, ಬೇರೆಯವರ ಅಂದರೆ ಸ್ನೇಹಿತರ ಸಲಹೆ ಕೇಳಿ. ಆದರೆ ಆ ಸಲಹೆ ನಿಮಗೆ ಇಷ್ಟವಾದರೆ ಮಾತ್ರ ಅನುಸರಣೆ ಮಾಡಿಕೊಳ್ಳಿ. ಸ್ನೇಹಿತರು ಸಾಕಷ್ಟು ಸಲಹೆಗಳನ್ನು ಹೇಳ್ತಾರೆ, ಅದು ನನಗೆ ಸೂಟ್ ಆಗ್ತದಾ ಅಂತ ನೀವು ಸ್ವಲ್ಪ ಆಲೋಚನೆ ಮಾಡಿ. ಸೂಟ್ ಆದ್ರೆ ಮಾತ್ರ ಅದನ್ನು ನಿಮ್ಮ ಏನು ಕಲಿಕೆಯಲ್ಲಿರ್ಬೋದು, ನಿಮ್ಮ ಲೈಫಲ್ಲಿ ಅನುಸರಣೆ ಮಾಡಿಕೊಳ್ಳಿ. ಕೊನೆಗೆ ನಾನು ಹೇಳೋದು ಅಂತ ಹೇಳಿದರೆ ಪುನಃ ಅದೇ ಹೇಳ್ತೀನಿ, ನಿಮ್ಮ ನಿರ್ಧಾರವೇ ಅಂತಿಮವಾಗಿರಬೇಕು.
ಮತ್ತು ನಿಮ್ಮ ಬಳಿ ನಿಗದಿತ ವೇಳಾಪಟ್ಟಿ ಇರಲಿ. ಯಾಕಂತ ಹೇಳಿದರೆ ಜಾಬಿಗೆ ಹೋಗೋರು ಇರ್ಬೋದು, ಅಥವಾ ಸ್ಟಡಿಯಲ್ಲಿ ಇನ್ವಾಲ್ವ್ ಆಗಿರೋರು ಇರ್ಬೋದು, ಅಥವಾ ಬಿಸ್ನೆಸ್ ಮಾಡಿ ಸ್ಟಡಿ ಮಾಡ್ತಿರ್ಬೋದು. ಬೇರೆ ಬೇರೆ ಕ್ಯಾಟಗರಿಯವರು ಇದ್ದಾರೆ. ಸೊ ನಿಮ್ಮಲ್ಲಿ ಸ್ಟಡಿಗೋಸ್ಕರ ಒಂದು ನಿಗದಿತ ವೇಳಾಪಟ್ಟಿ ಇದ್ದರೆ ಆಲ್ಮೋಸ್ಟ್ ನಿಮ್ಮ ಏನು ಸಿಲೆಬಸ್ಸನ್ನು ಕವರ್ ಮಾಡಲಿಕ್ಕೆ ತಕ್ಕ ಮಟ್ಟಿಗೆ ಸಾಧ್ಯ ಆಗ್ತದೆ. ನಮ್ಗೆ ಫುಲ್ಲಾಗಿ ಯಾರಿಗೂ ಕೂಡ ಸಾಧ್ಯ ಆಗೋದಿಲ್ಲ ಕವರ್ ಮಾಡಲಿಕ್ಕೆ. ನಮಗೆ ಗೊತ್ತಾಗೋದು ನಾವು ಪರೀಕ್ಷೆ ಕೂತಾದ್ಮೇಲೆ ಯಾವ ಪ್ರಶ್ನೆ ಬಂತು, ಅದಕ್ಕೆ ಯಾವ ಉತ್ತರ ಅಂತ ನಮಗೆ ಗೊತ್ತಿರ್ತದೆ. ಯಾರಿಗೂ ಕೂಡ ಯಾವ ಪ್ರಶ್ನೆ ಇದೆ ಏನು ಕೂಡ ಥಿಂಕ್ ಇರೋದಿಲ್ಲ. ಸೊ ಒಂದು ಮನಸ್ಸಲ್ಲಿ ಇರ್ತದೆ, ಈ ವಿಷಯದ ಮೇಲೆ ಇಷ್ಟಿಷ್ಟು ಕ್ವಶನ್ಗಳು ಬರ್ಬೋದಂತ ನಮ್ಮ ಮನಸ್ಸಲ್ಲಿ ಇರ್ತದೆ. ಒಂದು ನಿಗದಿತ ವೇಳಾಪಟ್ಟಿ ಇದ್ದರೆ ನಮ್ಮ ಪೋರ್ಷನ್ಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ, ನಾವು ಸ್ಟಡಿಗಳನ್ನು ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಸಂಬಂಧವಿಲ್ಲದ ವಿಚಾರಗಳ ಬಗ್ಗೆ ಹೆಚ್ಚು ಆಲೋಚನೆ ಮಾಡಲು ಹೋಗಬೇಡಿ. ಈ ಸಂದರ್ಭದಲ್ಲಿ, ಸ್ಟಡಿಯ ಸಂದರ್ಭದಲ್ಲಿ ಸಂಬಂಧವಿಲ್ಲದ ವಿಚಾರ, ಬೇರೆ ಬೇರೆ ವಿಚಾರಗಳು ಇರ್ಬೋದು, ಅದರ ಬಗ್ಗೆ ಆಲೋಚನೆ ಮಾಡಲು ಹೋಗಬೇಡಿ. ಓನ್ಲಿ ಕಾನ್ಸಂಟ್ರೇಟ್ ಟು ನಿಮ್ಮ ಸ್ಟಡಿಗೆ ಆದಷ್ಟು ಕಾನ್ಸಂಟ್ರೇಟ್ ಕೊಡಿ. ಹಾಗೆ ನೀವು ಯಾರು ಉದ್ಯೋಗ ಮಾಡ್ತಿದ್ದೀರಾ, ಉದ್ಯೋಗ ಕೂಡ ಕಾನ್ಸಂಟ್ರೇಟ್ ಮಾಡಿ, ಮತ್ತು ನಿಮ್ಮ ಸ್ಟಡಿಯು ಕೂಡ ಕಾನ್ಸಂಟ್ರೇಟ್ ಮಾಡಿ ಈಕ್ವಲ್ ಆಗಿ. ಆವಾಗ ಮಾತ್ರ ನಾವು ಒಂದು ಸ್ಟೆಪ್ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಮಾಡಬಾರದ ವಿಷಯಗಳು, ನಮ್ಮ ಯಾರೆಲ್ಲ ಅಭ್ಯರ್ಥಿಗಳು ಸ್ಟಡಿ ಮಾಡ್ತಿದ್ದೀರಲ್ಲ, ಈ ವಿಷಯಗಳ ಬಗ್ಗೆ ನಾನು ಎಲ್ಲವನ್ನು ಕವರ್ ಮಾಡಿಲ್ಲ. ಇಲ್ಲಿ ಮೇನ್ ಬೇಕಾದ ವಿಷಯಗಳನ್ನು ಮಾತ್ರ ನಾನು ಹೇಳ್ತಿದ್ದೇನೆ. ಮೊದಲನೇದಾಗಿ ನೋಡೋದಾದರೆ, ಈ ಸಂದರ್ಭದಲ್ಲಿ ಅಗತ್ಯವಿದ್ದರೆ ಮಾತ್ರ ಓಡಾಟ ಮಾಡಿ. ಈಗ ರಜೆ ಇತ್ತಂತ ತಕ್ಷಣ ನಾವು ಫ್ರೆಂಡ್ಸ್ ಜೊತೆ ಈ ಮಳೆಗಾಲದಲ್ಲಿ ಎಂಜಾಯ್ಮೆಂಟ್ ಮಾಡಿ, ಅದಕ್ಕೆ ಒಂದು ಲಿಮಿಟೇಷನ್ ಇರಬೇಕಾಗ್ತದೆ ನಮಗೆ. ಹೋಗಿ ಈ ಸಂದರ್ಭದಲ್ಲಿ ಅಂದರೆ ರಜೆ ಸಿಕ್ಕ ಸಂದರ್ಭದಲ್ಲಿ ಯಾರೆಲ್ಲ ಉದ್ಯೋಗ ಮಾಡ್ತಿದ್ದೀರಲ್ಲ, ಅಥವಾ ಯಾರು ಏನು ಬೇರೆ ಬೇರೆ ಇದರಲ್ಲಿ ಇನ್ವಾಲ್ವ್ ಆಗಿರ್ಬೋದು, ಅವರಿಗೆ ನಿಮಗೆ ರಜೆ ಸಿಕ್ಕ ಸಂದರ್ಭದಲ್ಲಿ ದಯವಿಟ್ಟು ಓಡಾಟವನ್ನು ಕಡಿಮೆ ಮಾಡಿ ನಿಮ್ಮ ಸ್ಟಡಿಗೆ ಜಾಸ್ತಿ ಟೈಮ್ ಕೊಡಿ. ಈಗ ಯಾರು ಜಾಬ್ ಮಾಡ್ತಿದ್ದಾರಲ್ಲ, ಜಾಬ್ ಮಾಡಿ ಸ್ಟಡಿ ಮಾಡ್ತಿದ್ದಾರೆ, ಜಾಬ್ ಸಂದರ್ಭದಲ್ಲಿ ಸ್ವಲ್ಪ ಕಡಿಮೆ ಕೊಡ್ತೇವೆ ನಾವು ಓದಲಿಕ್ಕೆ, ಏನು ಡೈಲಿ ಹೋಗ್ತೇವಲ್ಲ. ಮತ್ತು ರಜೆ ಸಿಕ್ಕ ಸಂದರ್ಭದಲ್ಲಿ ಆ ಟೈಮ್ನ ಕವರ್ ಮಾಡಲಿಕ್ಕೆ ನೋಡಬೇಕು. ಜಾಸ್ತಿ ಟೈಮ್ ಕೊಟ್ಟು ಆ ವಿಷಯವನ್ನು ಕಂಪ್ಲೀಟ್ ಮಾಡಲಿಕ್ಕೆ ನೋಡಬೇಕು. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಮತ್ತು ಓದುವ ಸಂದರ್ಭದಲ್ಲಿ ಮೊಬೈಲನ್ನು ಸ್ವಲ್ಪ ದೂರವಿಡಿ. ನಾವು ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಈಗ ಮೊಬೈಲ್ ಇಲ್ಲದೆ ಬದುಕಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅನ್ನುವಷ್ಟು ನಾವೀಗ ಮೊಬೈಲನ್ನು ಅಷ್ಟು ಜಾಸ್ತಿಯಾಗಿ ನಾವು ಬಳಕೆ ಮಾಡ್ತಿದ್ದೇವೆ. ಓದುವ ಸಂದರ್ಭದಲ್ಲಿ ಮೊಬೈಲ್ ಹತ್ತಿರ ಇದ್ದರೆ ಮೊಬೈಲ್ ಹತ್ತಿರ ಇಟ್ಕೊಳ್ಳಿ, ಸ್ವಿಚ್ ಆಫ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿ, ಅಥವಾ ಸೈಲೆಂಟ್ ಮೋಡಲ್ಲಿ ಇಟ್ಕೊಳ್ಳಿ. ಒಂದು ಮೆಸೇಜ್ ಬಂದ ತಕ್ಷಣ ನಮ್ಮ ಗಮನ ಅಲ್ಲಿಗೆ ಹೋಗ್ತದೆ, ಮೊಬೈಲ್ ಕಡೆ ಯಾರು ಮೆಸೇಜ್ ಮಾಡಿರ್ಬೋದು, ಅದನ್ನೆಲ್ಲ ನೋಡ್ಲಿಕ್ಕೆ ಹೋಗ್ತದೆ. ಇದೊಂದು ಸ್ವಲ್ಪ ಡಿಸ್ಟರ್ಬ್ ಮಾಡ್ತೇವೆ ನಮಗೆ ಮೊಬೈಲು. ನಮ್ಮ ಓದಿ ಆದಮೇಲೆ ಬೇಕಾದ್ರೆ ಸ್ವಲ್ಪ ಹೊತ್ತು ಮೊಬೈಲ್ ಇಟ್ಕೊಳ್ಳಿ, ನೋಡಿ. ಮೊಬೈಲ್ ಯೂಸ್ ಮಾಡಲೇಬಾರ್ದು ಅಂತ ನಾನು ಹೇಳ್ತಿಲ್ಲ. ಮೊಬೈಲಲ್ಲಿ ಕೂಡ ನಮಗೆ ಸಾಕಷ್ಟು ವಿಷಯಗಳು, ನಾಲೆಜ್ಗಳು ಸಿಗ್ತದೆ. ಅದನ್ನು ಬಳಸಿಕೊಳ್ಳುವ ರೀತಿ ಇದೆ. ಮತ್ತು ಇವತ್ತು ಓದಿದ್ದು ಸಾಕು, ನಾಳೆ ಓದ್ತೇನೆ, ಇದು ಎಲ್ಲರ ಮೈಂಡ್ ಸೆಟ್ಟಲ್ಲಿ ಕೂಡ ಇದೆ. ಇವತ್ತು ಓದಬೇಕಂತ ಪ್ಲ್ಯಾನ್ ಮಾಡ್ಕೊಳ್ತೇವೆ, ಇವತ್ತು ಬೇಡ ನಾಳೆ ಓದು, ನಾಳೆ ರಜೆ ಉಂಟು, ನಾಳೆ ಫುಲ್ ಡೇನ ಟೈಮ್ ಕೊಡ್ತೇನೆ, ಸೊ ನಾಳೆ ಅಂತ ಹೇಳಿದ್ರೆ ನಾಳೆನೇ ಆಗಿಬಿಡ್ತೇವೆ. ಸೊ ಅದಕ್ಕೋಸ್ಕರ ನೀವು ಇದನ್ನು ನಿಮ್ಮ ಮನಸ್ಸಿನಲ್ಲಿರುವ ಈ ವಿಷಯವನ್ನು ಮೊದಲು ತೆಗೆದು ಹಾಕಬೇಕಾಗ್ತದೆ. ನಾಳೆ ಆಲೋಚನೆ ಅಂತ ಹೇಳಿದರೆ ಇವತ್ತಿನ ಆಲೋಚನೆ ಮಾಡಿ, ಇವತ್ತು ಪ್ಲ್ಯಾನ್ ಮಾಡಿದ್ದೇನಿದೆ ಅದನ್ನು ಕಂಪ್ಲೀಟ್ ಮಾಡಿ. ನಾಳೆ ಏನಾಗ್ತದೆ ಅಂತ ನಮಗೆ ಗೊತ್ತಿಲ್ಲ, ನಾಳೆ ಸಮಯಗಳು ಹೇಗಿರ್ತದೆ ಅಂತ ಗೊತ್ತಿಲ್ಲ, ಯಾವ ಸಡನ್ನಾಗಿ ಬೇರೆ ಕೆಲಸ ಕೂಡ ಬರ್ಬೋದು, ಅದೇ ನಮ್ಮ ಪ್ಲ್ಯಾನ್ಗಳು ಹಾಳಾಗ್ತದೆ. ಸೊ ಇದಕ್ಕೋಸ್ಕರ ಈ ವಿಚಾರಗಳು ಇದ್ರೆ ನಿಮ್ಮ ಮನಸ್ಸಿನಿಂದ ತೆಗೆದಾಕಿ. ನೆಕ್ಸ್ಟ್, ಸಮಯವನ್ನು ವ್ಯರ್ಥ ಮಾಡುವುದು, ಆಲ್ರೆಡಿ ನಿಮಗೆ ತಿಳಿಸಿದ್ದೇನೆ ಇದರ ಬಗ್ಗೆ. ಬೇಕಾಗಿ ನಾವು ಸಮಯವನ್ನು ವ್ಯರ್ಥ ಮಾಡೋದಿರ್ಬೋದು. ಪ್ಲ್ಯಾನಲ್ಲಿ ಇರ್ತದೆ ನಾವು ಈ ವಿಷಯವನ್ನು ಇವತ್ತು ಕಂಪ್ಲೀಟ್ ಮಾಡಬೇಕಂತ, ಇಲ್ಲ ಇನ್ನು ಸ್ವಲ್ಪ ಮಧ್ಯಾಹ್ನ ಓದ್ತೇನೆ ಅಂತ ಹೇಳೋದು, ಅಥವಾ 1 ಗಂಟೆ ನಂತರ ನಾನು ಸ್ಟಡಿ ಮಾಡ್ತೇನೆ. ಮತ್ತು ನಾವು ಸಮಯವನ್ನು ಹೀಗೇನೆ ಮೊಬೈಲಲ್ಲಿ ಅದು ಇರ್ಬೋದು, ಬೇರೆ ಬೇರೆ ಚಟುವಟಿಕೆಗಳನ್ನು ವ್ಯರ್ಥ ಮಾಡ್ತಾ ಇರೋದ್ರಿಂದ ಮತ್ತೆ ಪುನಃ ಮನಸ್ಸು ಹೇಳ್ತದೆ ಮತ್ತೆ ಓದು ಹಾಗೆ ಬರ್ತದೆ. ನಿಮಗೆ ಮನಸ್ಸಲ್ಲಿ ಯಾವಾಗ ಓದಲಿಕ್ಕೆ ಏನು ಆಸಕ್ತಿ ಇದೆ ಅದೇ ಸಂದರ್ಭದಲ್ಲಿ ಓದಿ ಮುಗಿಸಬೇಕಾಗ್ತದೆ. ಸಮಯವನ್ನು ವ್ಯರ್ಥ ಮಾಡೋದನ್ನು ನೀವು ಕಡಿಮೆ ಮಾಡಿ. ಮತ್ತು ಆನ್ಲೈನ್ ಗೇಮ್ನಲ್ಲಿ ಹೆಚ್ಚಿನ ಸಮಯ ವ್ಯರ್ಥ ಮಾಡೋದು, ಈಗ ಹೆಚ್ಚಿನ ಮಕ್ಕಳು ಕೂಡ ಹಾಗೆ, ದೊಡ್ಡವರು ಕೂಡ ಹಾಗೆ, ಈಗ ಎಲ್ಲ ಇದರಲ್ಲಿ ಕೂಡ ಫೇಸ್ಬುಕ್ಕಲ್ಲಿರ್ಬೋದು, ಇನ್ಸ್ಟಾಗ್ರಾಮ್, ಬೇರೆ ಬೇರೆ ಗೇಮ್ ಅಂತ ಈಗ ಏನಿದೆ ಆನ್ಲೈನ್ ಗೇಮಿಂಗ್ ಸಿಸ್ಟಮ್ಗಳು, ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಸೊ ಅದೊಂದು ಹೇಗೆ ಆಗ್ತಂತೆ, ನೀವು ಅದರಲ್ಲಿ ಕಂಟಿನ್ಯೂ ಟೈಮ್ ಕಳೆದ್ರೆ ಅದು ಅಡಿಕ್ಟ್ ಆಗಿ ಹೋಗ್ತದೆ. ನಮ್ಮ ಮೈಂಡ್ ಸೆಟ್ ಆ ಕಡೆಗೆ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ, ನೀವು ಬುಕ್ ಹಿಡ್ಕೊಂಡ್ರೂ ಕೂಡ
ನಮ್ಮ ಮನಸ್ಸು ಆನ್ಲೈನ್ ಗೇಮ್ ಮೇಲೆ ಇರ್ತದೆ. ಇದನ್ನು ನೀವು ಆದಷ್ಟು ಕಡಿಮೆ ಮಾಡಿದರೆ, ಓದುವುದನ್ನು ಜಾಸ್ತಿ ಮಾಡಿದರೆ, ನಾವು ಕೇವಲ ನಾನು ಹೇಳೋದು, ಈಗ ನೀವು ಎಕ್ಸಾಮಿಗೆ ಓದಿ ಅಂತ ಹೇಳೋದಲ್ಲ, ಬೇರೆ ಬೇರೆ ಬುಕ್ಗಳು ಇದೆ. ಅಂದರೆ ನಮ್ಮ ಓದುವ ಆಸಕ್ತಿಗಳನ್ನು ಹೆಚ್ಚಿಸಿಕೊಂಡ್ರೆ ನಮ್ಮ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮಿಗೆ ಓದುವ ಒಂದು ಆಸಕ್ತಿ ಜಾಸ್ತಿ ಆಗ್ತದೆ. ನಾವು ಕೇವಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಸಂಬಂಧಪಟ್ಟ ಪುಸ್ತಕವನ್ನು ಓದ್ಬೋದು, ಅದು ಕೆಲವು ಟೈಮ್ ಬೋರಿಂಗ್ ಕೂಡ ಆಗ್ಬೋದು. ಅದಕ್ಕೋಸ್ಕರ ಅದಕ್ಕೆ ರಿಲೇಟೆಡ್ ಆದ ಒಳ್ಳೊಳ್ಳೆ ಸ್ಟೋರಿಗಳು ಸಿಗ್ತದೆ, ಅದನ್ನು ಓದಿ, ಕತೆಗಳನ್ನು ಓದಿ. ಸೊ ಆವಾಗ ನಮಗೆ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನು ಎಕ್ಸಾಮಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನು ಓದಲಿಕ್ಕೆ ನಮಗೆ ಆಸಕ್ತಿ ಉಂಟಾಗ್ತದೆ. ಸೊ ನೆಕ್ಸ್ಟ್, ಸ್ನೇಹಿತರ ಜೊತೆ ಸುತ್ತಾಟ ಮಾಡೋದು ಆಲ್ರೆಡಿ ನಿಮಗೆ ತಿಳಿಸಿದ್ದೇನೆ, ಮತ್ತೆ ನಾನು ಹೇಳೋದಿಲ್ಲ ಇದರ ಬಗ್ಗೆ. ಮತ್ತು ಆಲಸ್ಯ ಮಾಡುವುದು, ಆಲಸ್ಯ, ಉದಾಸೀನ ಎಲ್ಲ ಆಲ್ಮೋಸ್ಟ್ ಸೇಮ್ ಆಗಿರ್ತದೆ. ಸೊ ಇದು ನಮ್ಮ ಮನಸ್ಸಲ್ಲಿದ್ದರೆ ದಯವಿಟ್ಟು ತೆಗೆದಾಕಿ. ಆಲಸ್ಯ ಬಂದರೂ ಕೂಡ ಓದಲಿಕ್ಕೆ ಹೋಗಿ, ಬೋರ್ ಆದರೂ ಪರವಾಗಿಲ್ಲ, ನಿದ್ದೆ ಬಂದರೂ ಪರವಾಗಿಲ್ಲ, ಓದಿ ಓದಿ ಆದಮೇಲೆ ಆಲ್ಮೋಸ್ಟ್ ಆ ವಿಷಯಗಳು 2-3 ಸಲ ಓದಿ ಆದಮೇಲೆ ಆ ವಿಷಯದ ಬಗ್ಗೆ ನಮಗೆ ಆಸಕ್ತಿ ಹುಡ್ತದೆ. ಮೊದಲಿಗೆ ಸ್ಟಾರ್ಟಿಂಗ್ ಬೋರಿಂಗ್ ಆಗ್ಬೋದು. ಈಗ ಎಕ್ಸಾಂಪಲ್ ಕೊಡೋದಾದರೆ, ಒಂದು ಮಗು ಶಾಲೆಗೆ ಸೇರುವ ಸಂದರ್ಭದಲ್ಲಿ ಪ್ರಥಮವಾಗಿ 1ನೇ ತರಗತಿಗೆ ಸೇರ್ತದೆ, ಮೊದಲನೇ ಬಾರಿ ಹೋಗುವಾಗ ಅಳ್ತದೆ, ಹಠ ಮಾಡ್ತದೆ, ಈ ರೀತಿ ಎಲ್ಲ ಮಾಡ್ತಾ ಹೋಗ್ತದೆ. ಅದನ್ನು ಹಾಗೆ ಕಂಟಿನ್ಯೂ ಆ ಮಗುವನ್ನು ದಿನ ನಾವು ಹೋಗಿ ಹತ್ರ ಕೂಡ ಆ ಮಗುವಿನ ಅಲ್ಲಿ ಕ್ಲಾಸಿಗೆ ತಗೊಂಡು ಹಾಕಬೇಕು ನಾವು. ಅದು ಆ ಒಂದು ಎನ್ವೈರ್ಮೆಂಟಿಗೆ ಅಡ್ಜಸ್ಟ್ಮೆಂಟ್ ಆಗ್ತದೆ. ಮೊದಲಿಗೆ ಅದೇ ಸಣ್ಣ ಮಕ್ಕಳಿಗೆ ತುಂಬ ಜನ ನೋಡಿದರೆ ಅಥವಾ ಹೊರಗೆ ಒಂದೇ ಸಲ ಕರ್ಕೊಂಡು ಹೋದರೂ ಕೂಡ ಅವರಿಗೆ ಒಂದು ಭಯ, ಹೆದರಿಕೆಯಿಂದ ಅಳುವುದಿರ್ಬೋದು, ತಂದೆ ತಾಯಿಯಿಂದ ಬಿಟ್ಟು ದೂರ ಇಡಬೇಕು ಅಂತ ಮನಸ್ಸುಗಳು ಅವರಿಗೆ, ಮಕ್ಕಳಿಗೆ ಬರ್ತದೆ. ಅದಕ್ಕೋಸ್ಕರ ಅವರು ಅಳ್ತಾರೆ. ಸೊ ಆವಾಗ ಆ ಮಗುನ ನಾವು ದಿನ ಕೂಡ ಪಾಲಕರು ಕರ್ಕೊಂಡು ಹೋಗಿ ಅವ್ರ ಜೊತೆ ಕೂತ್ಕೊಂಡು ಮಗುನ ಸಮಾಧಾನ ಮಾಡಿ ಹೇಳಿ, ಆಮೇಲೆ ಆ ಮಗು ಕಂಟಿನ್ಯೂ ಶಾಲೆಗೆ ಹೋಗಲಿಕ್ಕೆ ಪ್ರಾರಂಭ ಮಾಡ್ತದೆ. ಅದೇ ರೀತಿ ನಮ್ಮ ಓದು ಕೂಡ ಆಲಸ್ಯ ಬಂದಾಗ ನಾವು ಆದಷ್ಟು ಬುಕ್ ಇಟ್ಕೊಂಡು ನಮ್ಮನ್ನು ನಾವು ಪನಿಷ್ ಮಾಡ್ಕೊಳ್ಬೇಕು. ಓದ್ಬೇಕಂತ ಇದೇ ಮೈಂಡಲ್ಲಿ ಇಟ್ಕೊಂಡು ಆ ಒಂದು ವಿಷಯವನ್ನು 2-3 ಸಲ ಓದಿ ಆಮೇಲೆ ಆಸಕ್ತಿ ಬರ್ತದೆ ನಿಮಗೆ. ಮತ್ತೆ ಒಂದು ವಿಷಯವನ್ನು ಅರ್ಧ ಓದಿ ಇನ್ನೊಂದು ವಿಷಯ ಬಗ್ಗೆ ಗಮನ ನೀಡುವುದು. ಸೊ ಆಲ್ರೆಡಿ ರಿಪಿಟೇಷನ್ ಆಗ್ತದೆ ಇದು. ಈಗ ಒಂದು ವಿಷಯ ನೀವೀಗ ಒಂದು ಎಕ್ಸಾಂಪಲ್ಗೆ ಹಿಸ್ಟ್ರಿ ಬಗ್ಗೆ ಓದ್ತಾ ಇದ್ದೀರಿ. ಈಗ ಹಿಸ್ಟ್ರಿ ಓದಿ ಆಯಿತು, ನಿಮ್ಗೆ ಸಡನ್ ಆಗಿ ಅದು ನನಗೆ ಕಂಪ್ಲೀಟ್ ಆಗಿಲ್ಲ ಆ ವಿಷಯ, ಅದನ್ನು ಓದುವಂತ ಮನಸ್ಸಾಗ್ತದೆ. ಹಿಸ್ಟ್ರಿಯನ್ನು ಬುಕ್ಕನ್ನು ಮಡಿಚಿಟ್ಟೆ ಎಕನಾಮಿಕ್ಸಿಗೆ ಹೋಗ್ತೇವೆ, ಅರ್ಥಶಾಸ್ತ್ರ ಓದ್ಲಿಕ್ಕೆ ಹೋಗ್ತೇವೆ. ಅದು ಓದಿ ನಾ ಹಿಸ್ಟ್ರಿ ಅರ್ಧ ಓದಿ ಬಿಟ್ನಲ್ಲ ಅಂತ ಹೇಳಿ ಪುನಃ ನಾವು ಹಿಸ್ಟ್ರಿಗೆ ಬರ್ತೇವೆ. ಸೊ ಈ ರೀತಿ ಮಾಡಿದರೆ ಖಂಡಿತ ಅದು ನಿಮ್ಮ ಸಮಯ ವ್ಯರ್ಥ, ಮತ್ತು ಎಲ್ಲ ಅರ್ಧಂಬರ್ಧ ಆಗ್ತದೆ ಓದು. ಅದಕ್ಕೋಸ್ಕರ ಯಾವ ವಿಷಯವನ್ನು ನೀವು ಇಟ್ಕೊಂಡಿದ್ದೀರಲ್ಲ ಅದನ್ನು ಕಂಪ್ಲೀಟ್ ಮಾಡಿ ಇನ್ನೊಂದು ವಿಷಯಕ್ಕೆ ಹೋಗಿ. ಸೊ ಈ ರೀತಿ ಮಾಡಿದರೆ ನಿಮಗೆ ಇನ್ನೂ ಸಮಯ ತುಂಬ ಇದೆ. ಆರಾಮಲ್ಲಿ ಈಗಲೂ ಕೂಡ ಪ್ಲ್ಯಾನ್ ಆಗಿ ಓದಿದರೆ ನಿಮಗೆ ಕಂಪ್ಲೀಷನ್ ಮಾಡ್ಬೋದು. ವಿದಿನ್ 1 ಮಂತ್ ಕರೆಕ್ಟ್ ನೀವು ಟೈಮ್ ಕೊಟ್ಟಿದ್ರೆ ಎಲ್ಲ ಪೋರ್ಷನನ್ನು ಆಲ್ಮೋಸ್ಟ್ ಅಂತ ಹೇಳಿದರೆ, ನಾನು 90% ಅಂತ ಹೇಳೋದಿಲ್ಲ, ಒಂದು 50% ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ. ಸೊ ಸ್ನೇಹಿತರೆ, ಇದಿಷ್ಟು ವಿಚಾರಗಳು ನಿಮ್ಮ ಮುಂದೆ ಹಂಚಿಕೊಂಡಿದ್ದು. ಸೊ ಇದು ಯಾಕೆ ನಿಮಗೆ ಪರೀಕ್ಷೆ ತಯಾರಿ ಹೇಗಿರಬೇಕು ಎನ್ನುವುದರ ಕುರಿತ ಈ ಒಂದು ನಾನು ಚಾನಲಲ್ಲಿ ಯಾಕೆ ಹಂಚಿಕೊಂಡಿದ್ದೆ ಅಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ ನಾನು ಏನು ಕಾಂಪಿಟೇಟಿವ್ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೇನೆ. ಅಂದರೆ ನಾನು ಕ್ಲಾಸ್ ಮಾಡೋದು ಹೇಗೆ ಅಂತ ಹೇಳಿದರೆ, ನಾನು ಇಡೀ ಪುಸ್ತಕದಲ್ಲಿರೋ ವಿಷಯಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಈ ಎಕ್ಸಾಂಪಲ್, ಈಗ ಹಿಸ್ಟ್ರಿಯಲ್ಲಿರೋ ವಿಷಯಗಳು, ಅಲ್ಲಿ ಇರುವ ಚಾಪ್ಟರ್ಗಳು ಏನಿದೆಯಲ್ಲ, ಚಾಪ್ಟರ್ ಮೇಲೆ ಬರುವ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಇದೆಯಲ್ಲ, ಅದನ್ನು ನಾನು ಬಿಡಿಸ್ತಾ ಹೋಗ್ತೇನೆ. ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು, ಹಿಸ್ಟ್ರಿ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಮತ್ತು ಬೇರೆ ಪಂಚಾಯತ್ ರಾಜ್ ಇರ್ಬೋದು, ಅಥವಾ ಇನ್ನಿತರ ವಿಚಾರಗಳು ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಸಿಲೆಬಸ್ ಎಲ್ಲ ಬಿಟ್ಟಿದ್ದಾರೆ. ಅದರ ಮೇಲೆ ನಾನು ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಬಿಡಿಸ್ತಾ ಹೋಗ್ತೇನೆ. ಏನು ಆ ವಿಷಯಗಳನ್ನು ಸ್ಟಡಿ ಮಾಡಿ ಆ ವಿಷಯದಲ್ಲಿರೋ ಅಂಶಗಳನ್ನು ನಾನು ತಿಳ್ಕೊಂಡು ಅದರ ಮೇಲೆ ಕ್ವಶನ್ಗಳನ್ನು ಪ್ರಿಪೇರ್ ಮಾಡಿ ಆ ಕ್ವಶನ್ನನ್ನು ಬಿಡಿಸ್ತಾ ಹೋಗ್ತೇನೆ. ಅಂದರೆ ಮೇಯ್ನಾಗಿ ನಮಗೆ ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನಿದೆಯಲ್ಲ ಅದನ್ನು ನಾನು ಸ್ಟಡಿ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಿಷ್ಟು ಕ್ವಶನ್ಗಳನ್ನು ಸೇರಿಸಿ ಅದನ್ನು ನಾನು ಬಿಡಿಸ್ತಾ ಹೋಗ್ತೇನೆ. ಇದು ನಿಮಗೆ ಹೆಲ್ಪ್ ಆಗ್ಬೋದು, ಇವನ್ ಕೂಡ ನಮಗೂ ಕೂಡ ಹೆಲ್ಪ್ ಆಗ್ತದೆ. ಯಾಕಂತ ಹೇಳಿದರೆ ನಮ್ಮ ನಾಲೆಜ್ ಕೂಡ ಇಂಪ್ರೂವ್ ಆಗ್ತಿದೆ, ನಿಮಗೂ ಕೂಡ ಆ ವಿಷಯಗಳು ಕಲಿತಾ ಹೋಗ್ತದೆ. ಈ ಒಂದು ವಿಷಯ ನಿಮಗೆ ಇಷ್ಟ ಆದರೆ ಈ ವಿಚಾರಗಳನ್ನು ದಯವಿಟ್ಟು ನಿಮ್ಮ ಜೀವನದಲ್ಲಿ ಅನುಸರಣೆ ಮಾಡಿಕೊಳ್ಳಿ. ಇದನ್ನು ಒಂದೇ ಬಾರಿ ನಮಗೆ ಅನುಸರಣೆ ಮಾಡಲಿಕ್ಕೆ ಆಗೋದಿಲ್ಲ.
ನಾವು ಕ್ರಮೇಣವಾಗಿ ಇದನ್ನು ಅನುಸರಣೆ ಮಾಡಿಕೊಂಡು ಬಂದರೆ ನಾವೊಂದು ಹಂತ ತಲುಪ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು 100% ಶೋರ್ ಅಂತ ಹೇಳುವುದಿಲ್ಲ. ನಾವು ಹೇಳಿದ್ದು ಯಾವುದು ಕೂಡ 100% ಅಲ್ಲ. ಯಾಕಂತ ಹೇಳಿದರೆ ಅದೇ 100% ಹೋಗಲಿಕ್ಕೆ ನಮ್ಮ ಪ್ರಯತ್ನ ಮೇಯ್ನ್ ಆಗಿ ಬೇಕು. ಯಾರು ಎಷ್ಟೇ ಹೇಳಿದರೂ ಕೂಡ ಅದು ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಡ್ತೇವೆ. ಬಟ್ ಅದು ನಮ್ಮ ಆಸಕ್ತಿಗೆ ಬರಬೇಕು, ನಮ್ಮ ನಿರ್ಧಾರ ಅಂತಿಮವಾಗಿರಬೇಕು. ನಾವು ಓದಬೇಕಂತ ಮನಸ್ಸಿನಲ್ಲಿ ಬಂದರೆ ಮಾತ್ರ ನಾವೊಂದು ಸಾಧನೆ ಮುಂದೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ. ಈ ವಿಷಯ ಇಷ್ಟ ಆದರೆ ಯಾರೆಲ್ಲ ಹೊಸದಾಗಿ ಬಂದಿದ್ರೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರಿ, ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದರೆ ನಿಮಗೆ ನಾನು ಹಾಕುವ ವಿಷಯಗಳು ಇಮಿಡಿಯೇಟ್ ನಿಮಗೆ ತಲುಪ್ತದೆ. ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಈ ವಿಷಯ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಕೂಡ ಹಂಚಿಕೊಳ್ಳಿ. ಇದಿಷ್ಟು ವಿಚಾರಗಳು. ಮುಂದಿನ ವಿಡಿಯೋದಲ್ಲಿ ನಾನು ಪ್ರಮುಖ ಪ್ರೀವಿಯಸ್ ಇಯರ್ KPSCಗೆ ಸಂಬಂಧಪಟ್ಟದಿರ್ಬೋದು, ಬೇರೆ ಬೇರೆ ಎಕ್ಸಾಮಿಗೆ ಸಂಬಂಧಪಟ್ಟ ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ನಾನು ಬಿಡಿಸ್ತಾ ಹೋಗ್ತೇನೆ. ನಿಮ್ಮೆಲ್ಲರ ಸಹಕಾರ ಬೇಕು. ಮತ್ತು ಇದರ ಜೊತೆಗೆ ಈ ಚಾನಲನ್ನು ನಾನು ಸರ್ಕಾರದ ಯೋಜನೆಗಳು ಏನಿದೆ ಅಥವಾ ಏನೆಲ್ಲ ಫೆಸಿಲಿಟಿಗಳು ಸರ್ಕಾರದಿಂದ ಸಿಗ್ತದೆ ಆ ವಿಷಯದ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಾನು ಈ ಒಂದು ಚಾನಲ್ನಲ್ಲಿ ಹಂಚಿಕೊಳ್ತಾ ಇರ್ತೇನೆ. ಜೊತೆಗೆ ಈ ಒಂದು ಆಲ್ರೆಡಿ ನಾನು ಈಗ ಹೇಳಿದ್ನಲ್ಲ ಕೆಲವೊಂದು ಸಜೆಷನ್ಗಳನ್ನು, ಮತ್ತು ಅದರ ಜೊತೆಗೆ ಎಕ್ಸಾಮಿಗೆ ಸಂಬಂಧಪಟ್ಟ ಏನೆಲ್ಲ ಇದೆಯಲ್ಲ ಆ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾನು ಹಂಚಿಕೊಳ್ತಾ ಹೋಗ್ತೇನೆ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿಯವರೆಗೂ ಕೂಡ ಎಲ್ಲರಿಗೂ ಧನ್ಯವಾದಗಳು.